ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಐಮ್ ಸೋ ಸಾರಿ, ಫಸ್ಟೇ ಕೇಳ್ತಾ ಇದ್ದೀನಿ. ಬ್ರೈಟ್ನೆಸ್ ಹಾಕೋ ಕಡಿಮೆ ಆಗಿದೆ. ಫೋನ್ ಚೇಂಜ್ ಮಾಡ್ಬೇಕು ಅನ್ಕೋತಿದ್ದೀವಿ. ನಾನು ಫ್ರಂಟ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿಲ್ಲ, ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿ ಬರ್ತಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ, ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೇ. ಸೊ ಬರ್ತಡೇ ದಿನ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದಿದ್ದೆ. ಹಿಂದಿನ ದಿನ ಆಲ್ಮೋಸ್ಟು ನಾನು ಅತ್ತೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಲೂಗಡ್ಡೆ ಎಲ್ಲ ಬೆಳಗ್ಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಸೊ 6 ಗಂಟೆಗೆ ಎದ್ದು ನನ್ನ ಪ್ಲ್ಯಾನ್ ಇದ್ದಿದ್ದು ಪಲಾವ್, ಮೊಸರು ಬಜ್ಜಿ, ಸ್ವಲ್ಪ ಪಾಯಸ, ಅನ್ನ, ರಸಮ್ ಮಾಡಿ, ಸ್ವಲ್ಪ ಆಲೂಗಡ್ಡೆನ ಕಟ್ ಮಾಡಿ, ಆಲೂಗಡ್ಡೆ ಆಗ್ಬೋದು, ಕೆಲವೊಂದೆಲ್ಲ ವೆಜಿಟೇಬಲ್ಸ್ನ ಹಿಂಗೆ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ ಅಂತ ನೋಡಿದ್ದೀನಿ. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅದನ್ನು ಮಾಡಿಲ್ಲ. ಸರಿ, ಇವಾಗ ಬೇಗ ಫಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು, ಈರುಳ್ಳಿನೂ ಅಷ್ಟೇ ನಾನು ಹಿಂದಿನ ದಿನ ಮಾಡಿಲ್ಲ. ಆದಷ್ಟು ಈರುಳ್ಳಿನ ನೆಕ್ಸ್ಟ್ ಡೇ ಕಟ್ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಅದನ್ನು ಹಿಂದಿನ ದಿನವೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದಲ್ಲ. ಬಟ್ ಕೆಲವೊಂದು ಟೈಮ್ ತುಂಬ ಅರ್ಜೆಂಟ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಮಾಡಿಕೊಂಡ್ರೆ ಒಳ್ಳೇದು ಕಟ್ ಮಾಡೋದು. ಬಟ್ ನಾನು ಇವತ್ತು ಏನಂತ ಅರ್ಜೆಂಟ್ ಇರಲಿಲ್ಲ, 6ಕ್ಕೆ ಇದ್ದೆ. ಸೊ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಏನೇನು ಮಾಡ್ತಿದ್ದೀನಿ ಎಲ್ಲ ನೋಡಿಸ್ತೀನಿ, ನೋಡಿ. ಸೊ ಫುಲ್ ವ್ಲಾಗ್ ನೋಡಿ. ಇವತ್ತಿನ ಸ್ಪೆಷಲ್ ಗೊತ್ತಾಯ್ತಲ್ವ, ನಮ್ಮ ಹಸ್ಬೆಂಡ್ ಬರ್ತಡೇ ವ್ಲಾಗು. ಸೊ ಇದು ಪಾರ್ಟ್ 1 ಆಗುತ್ತೆ. ಪಾರ್ಟ್ 2 ಅಲ್ಲಿ ಏನೇನಾಗುತ್ತೆ ಅಂತ ನಾನು ನೋಡಿಸ್ತೀನಿ. 2 ವೀಡಿಯೋನು ಆದಷ್ಟು ಒಂದಿನ ಲೇಟ್ ಆಗ್ಬೋದು ಅಷ್ಟೇ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ನಾನು ಹಂಗೆ ಹೇಳ್ತಾನೆ ಇರ್ತೀನಿ, ಇನ್ನೊಂದು ವಾರ ಟೈಮ್ ಕೊಡಿ. ಆದಷ್ಟು ದಿನ ಬಿಡು ದಿನ, ಇಲ್ಲಾಂದರೆ ಒಂದು ವಾರಕ್ಕೆ 3 ವ್ಲಾಗ್ ಆದರೂ ಹಾಗಾಗಿ ಟ್ರೈ ಮಾಡ್ತೀನಿ. ಸೊ ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡಬೇಡಿ. ಇವಾಗ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಅಂದರೆ ಅಷ್ಟೊಂದು ಸ್ಪೆಷಲ್ ಅಂತಲೇ ಅನ್ನಿಸ್ತಿಲ್ಲ. ಕೆಲವೊಂದು ಕಡೆ ಎಲ್ಲ ಈಗಲೂ ಪಲಾವ್ ಅಂದರೆ ಸ್ಪೆಷಲ್ ಅಂತ ಫೀಲ್ ಮಾಡ್ತಾರೆ. ನಮ್ಗೆ ಆ ಥರ ಸ್ಪೆಷಲ್ ಅನಿಸಲ್ಲ. ಡೈಲಿ ಕೆಲಸಕ್ಕೆಲ್ಲ ಬಾಕ್ಸ್ ತೊಗೊಂಡೋಗೋರು ವೀಕ್ಲಿ ಒನ್ಸ್ ಆದರೂ ಪಲಾವ್ ಮಾಡ್ತೀವಿ, ಇಲ್ಲ 10 ಡೇಸ್ಗೆ ಒನ್ಸ್ ಆದರೂ ಪಲಾವ್ ಮಾಡ್ತಾನೆ ಇರ್ತೀವಿ. ಫಸ್ಟೆಲ್ಲ ಅಂದರೆ ಬಾತ್ ಅಂತ ಇದ್ರು, ಈಗಲೂ ಹಳ್ಳಿ ಕಡೆ ಬಾತ್ ಅಂತಾರೆ. ತರಕಾರಿ ಬಾತ್ ಮಾಡಿದ್ದೀನಿ ಅಂತ. ಅವಾಗೆಲ್ಲ ಪಲಾವ್ ಅಂದರೆ, ಬಿರಿಯಾನಿ ಅಂದರೆ ಅಪ್ಪ ರೇರ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಈಗೇನು ಆ ಥರ ಫೀಲ್ ಆಗೋಲ್ಲ. ಬಟ್ ಇವ್ರಿಗೆ ಎಲ್ಲ ಟಿಫನಲ್ಲೂ ಬ್ರೇಕ್ಫಾಸ್ಟಲ್ಲೂ ಸ್ವಲ್ಪ ಪಲಾವ್ ಅಂದರೆ ಇಷ್ಟ. ಅದರಿಂದ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಗ್ರೀನ್ ಕಲರ್ ಪಲಾವ್ ಮಾಡ್ತಾಯಿದ್ದೀನಿ ರುಬ್ಬಿಟ್ಟು. ಇದು ಏನಂದರೆ, ನಾವು ಕಾಯಿ ಹಾಕಿಲ್ಲ ಅಂದರೆ ಒಂಥರ ಡಾರ್ಕ್ ಗ್ರೀನ್ ಥರ ಫೀಲ್ ಆಗುತ್ತೆ. ಸ್ವಲ್ಪ ಕಾಯಿ ಹಾಕಿದ್ರೆ ಗ್ರೀನ್ ಕಲರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಅಷ್ಟು ಗ್ರೀನಿಶ್ ಆಗಿರೋಲ್ಲ, ಬಟ್ ಗ್ರೀನ್ ಇರುತ್ತೆ. ಅದಕ್ಕೆ ಒಂಚೂರು ಕಾಯಿ ಹಾಕ್ತೀನಿ. ಡಿಫ್ರೆಂಟ್ ಆಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಬರೀ ಕಾಯಿ ಅಲ್ಲ, ಬರೀ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ನೀವು ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಬಿದ್ರೆ ಒಂಥರ ಕಲರ್ ಬರುತ್ತೆ. ಸ್ವಲ್ಪ ಕಾಯಿ ಹಾಕಿದ್ರೆ ಕಲರ್ ಚೇಂಜ್ ಇರುತ್ತೆ. ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ತೀನಿ, ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ. ಇವಾಗ ಅದು ಫ್ರೈ ಆಗ್ತಾಯಿದೆ. ವೆಜಿಟೇಬಲ್ಸು, ಈರುಳ್ಳಿ, ಆಮೇಲೆ ಟೊಮೆಟೊ, ಸ್ವಲ್ಪ ಚಕ್ಕೆ, ಆಮೇಲೆ ಏಲಕ್ಕಿ ಮತ್ತು ಪಲಾವ್ ಎಲೆ, ಎಣ್ಣೆ ಇದೆಲ್ಲ ಹಾಕಿ ಫ್ರೈಗೆ ಇಟ್ಟಿದ್ದೆ. ಅದು ಫ್ರೈ ಆಗೋಷ್ಟರಲ್ಲಿ ಇವಾಗ ಇದು ರುಬ್ಬಿದ್ದೀನಿ. ನೆಕ್ಸ್ಟು ಸ್ವಲ್ಪ ಇವಾಗ ರುಬ್ಬಿರುವಂಥ ಮಸಾಲೆ ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು, ಸಾಲ್ಟು ಎಲ್ಲ ಏನೇನು ಬೇಕೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಗ್ರೀನ್ ಕಲರ್ ಬಿರಿಯಾನಿ. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ನನಗಾಗ್ಬೋದು, ನಮ್ಮ ಮನೇಲಿರೋರ್ಗಾಗ್ಬೋದು, ಹೊಟ್ಟೆ ಎಲ್ಲ ಹಸ್ಕೊಂಡೆಲ್ಲ ಇರೋಕ್ಕಾಗಲ್ಲ. ಅಂದರೆ ನಾನು ಕಾಫಿ ಎಲ್ಲ ಬೇಕೇ ಬೇಕು ಅನ್ನೋ ಥರ ಹುಡುಗಿ ಅಲ್ಲ. ಬಟ್ ಸ್ವಲ್ಪ ಇವತ್ತು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಫಸ್ಟ್ ಕುಡಿದ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂದ್ಬಿಟ್ಟು ಬೇಗ ಕಾಫಿ ಮಾಡಿ ಪ್ರಿಪ್ರೇಷನ್ ಮಾಡಿಬಿಟ್ರೆ, ಕುಡ್ಕೊಂಡ್ಮೇಲೆ ಮತ್ತೆ ಕೂಡ ಬೇರೆ ಸ್ನಾನಕ್ಕೆ ಹೋಗೋದು, ಅದು ಇದು ಕೆಲಸ ಮಾಡ್ಕೋತಾರೆ. ನಾನು ಕೂಡ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು. ಇಲ್ಲಾಂದರೆ ಇವ್ರಿಗಿನ್ನೂ ಕಾಫಿ ಮಾಡಿಕೊಟ್ಟಿಲ್ವಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಪೂಜೆಲೂ ಅಷ್ಟೇ, ಒಂದೊಂದ್ಸಲಿ ಹಬ್ಬದ ದಿನ ಆಗ್ಬೋದು, ಅಂಥ ದಿನ ಎಲ್ಲ ಫಸ್ಟು ಕಾಫಿ ಮಾಡಿಕೊಟ್ಬಿಡ್ತೀನಿ. ನಾನು ಅಕಸ್ಮಾತ್ ಕುಡಿದಿಲ್ಲ ಅಂದರೂ ಅವರು ಮಾಡಿಕೊಟ್ಬಿಡ್ತೀನಿ. ಅವಾಗ ಟೆನ್ಷನ್ ಇರಲ್ಲ. ಸೊ ಹೊಟ್ಟೆಗೆ ಫಸ್ಟು ಬೀಳಬೇಕು ನಮಗೆ. ಕೆಲವರೆಲ್ಲ ಹೇಳ್ತಾರೆ, ತಿಂದುಬಿಟ್ರೆ ಈ ಥರ ಕುಡಿದ್ಬಿಟ್ರೆ ನಮಗೆ ಊಟ ಮಾಡಿಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ, ಮೈ ಭಾರ ಆಗುತ್ತೆ ಅಂತ. ಇಲ್ಲ, ನಮ್ಗೆ ಆ ಥರ ಏನಿಲ್ಲ.
ಸ್ವಲ್ಪ ಏನಾರು ಹೋಟೆಲ್ ಇರಬೇಕು, ಇಲ್ಲಾಂದ್ರೆ ನಮ್ಗೆ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ. ಅದರಿಂದ ಕಾಫಿ ಎಲ್ರಿಗೂ ಕೊಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ಬಂದಮೇಲೆ ಮದುವೆ ಆದಮೇಲೆ ನಾನು ಅಭ್ಯಾಸ ಆಗಿರೋದು ಏನು ಅಂತಂದರೆ, ಕಾಫಿನ ಈ ಥರ ನೊರೆ ಬರೆಸ್ಬಿಟ್ಟು ಕುಡಿಬೇಕು. ನನಗೆ ನಮ್ಮ ಅತ್ತೆಗೆ ಆ ಥರ ಇದ್ದರೆ ಇಷ್ಟ. ತಾತ ನಮ್ಮ ಮಾವ ಹೆಂಗಿದ್ರು ಓಕೆ ಅಂತಂತಾರೆ. ಬಟ್ ನೋಡಿ, ನಮ್ಮ ಅತ್ತೆಗೆ ನನಗೆ ಎಲ್ರಿಗೂ ಹಿಂಗೆ ಮೇಲ್ಗಡೆಯಿಂದ ಹೋಟೆಲಲ್ಲಿ ಹಾಕ್ತಾರಲ್ಲ ಆ ಥರ ಹಾಕಿ ನೊರೆ ಬರೆಸಿದ್ರೆ ನಮ್ಗೆ ಇಷ್ಟ ಆಗೋದು ಕಾಫಿ. ಹಾಗೆ ಇಷ್ಟ ಆಗೋಲ್ಲ. ಇನ್ನು ಮಿಕ್ದವ್ರು ಬೇಕಾದ್ರೆ ಹಾಗೆ ಕುಡಿದು ಬಿಡ್ತಾರೆ. ನೀವು ಹೆಂಗಂತೇಳಿ ಹಾಗೆ ಓಕೆನಾ, ಇಲ್ಲ ಬ್ರೂ ಕಾಫಿ ಇಷ್ಟಪಡ್ತೀರಾ, ಇಲ್ಲ ನಾರ್ಮಲಾಗಿ ಕಾಫಿ ಪುಡಿನ ಕುದಿಸಿ ಅದೇ ಕುದಿಸಿ ಮಾಡ್ತೀವಲ್ಲ ಸುಮ್ಮ ಕಾಫಿ ಪುಡಿ ಈ ಥರ ಎಲ್ಲ ಇರುತ್ತಲ್ಲ, ಅದನ್ನು ಕುಡಿತೀರಾ, ಇಲ್ಲಾಂದರೆ ನೀವು ಡಿಕಾಕ್ಷನ್ ಕಾಫಿ ಕುಡಿತೀರಾ ಅಂತ ಹೇಳಿ. ನನಗೆ ನನ್ನ ನಾದಿನಿ ಮನೇಲೆಲ್ಲ ಅವ್ರಿಗೆ ಈ ಥರ ಕುದಿಸಿ ಮಾಡೋ ಕಾಫಿ ಇಷ್ಟ ಆಗೋಲ್ಲ, ಬ್ರೂ ಇಷ್ಟಪಡ್ತಾರೆ. ನಮ್ಮ ಮನೇಲೆಲ್ಲ ನಮ್ಮ ಅತ್ತೆಗೆ ಬ್ರೂ ಅಂದರೆ ಇಷ್ಟನೇ ಆಗೋಲ್ಲ. ಸನ್ರೈಸು ಬ್ರೂ ಎಲ್ಲ ತುಂಬ ಹೀಟ್ ಅಂತಾರೆ. ಇದು ಅಡ್ಜಸ್ಟ್ ಆಗಿದೆ. ಇನ್ನು ಡಿಕಾಕ್ಷನ್ ಕಾಫಿ ಪುಡಿ ನಮಗೂ ಇಷ್ಟ, ಬಟ್ ಅದನ್ನು ಮಾಡೋದು ಅದು ಬಾಕ್ಸ್ ಎಲ್ಲ ನಮ್ಮ ಹತ್ರ ಇಲ್ಲ. ಪ್ಲಸ್ ಬೇಡ ಅಂತ ಡಿಕಾಕ್ಷನ್ ಅಷ್ಟೊಂದು ಇಕ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಾರ್ಮಲಾಗಿ ಈ ಥರ ಕಾಫಿ ಪುಡಿ ಹಾಕಿ ಮಾಡ್ತೀವಿ ನಾವು. ಜಾಸ್ತಿ ಚೆನ್ನಾಗಿರ್ತದಲ್ಲ. ಇವಾಗ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಸಪ್ರೇಟಾಗಿ ಇರ್ತೀರೋಣ ಅಂದ್ಬಿಟ್ಟು. ಸಬ್ಬಕ್ಕಿ ಶಾವಿಗೆ ಪಾಯಸ ಏನು ಅಂದರೆ, ಅದು ಮಾಡಿದಾಗಲೇ ಒಂಥರ ಕ್ವಾಂಟಿಟಿ ಅಂದರೆ ತಿಕ್ನೆಸ್ ಇರುತ್ತೆ. ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ತಿಕ್ನೆಸ್ ಚೇಂಜ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ಗೆ ಒಂಥರ ತಿಕ್ನೆಸ್ ಚೇಂಜ್ ಆಗುತ್ತೆ. 1 ಅವರ್ ಬಿಟ್ಮೇಲೆ ಒಂಥರ ತಿಕ್ನೆಸ್ ಚೇಂಜ್ ಆಗುತ್ತೆ. 2-3 ಅವರ್ಸ್ 4 ಅವರ್ಸ್ ಆದಮೇಲಂತೂ ಇದು ತಿಕ್ನೆಸ್ ಚೇಂಜ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಅಂತೂ ರೈಸ್ ಥರ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಹೇಗೆ ಪ್ಲ್ಯಾನ್ ಮಾಡಬೇಕಂತಲೇ ಗೊತ್ತಾಗಲ್ಲ. ಅಂದರೆ ನೀವು ಅವಾಗೇ ತಿನ್ನಲ್ಲ ಅದನ್ನು, ಒಂದು 4 ಅವರ್ಸ್ 5 ಅವರ್ಸ್ ಪಕ್ಕ ತಿನ್ನೋಲ್ಲ ಅಂತಂದರೆ ಆಲ್ಮೋಸ್ಟ್ ಸ್ವಲ್ಪ ತೆಳು ಮಾಡಬೇಕು. ಇಲ್ಲ ಅವಾಗಲೂ ಸ್ವಲ್ಪ ತಿಂತೀವಿ, ಮಾರ್ನಿಂಗ್ ಒಂದು ಟೈಮ್ ತಿಂತೀವಿ, ಈವ್ನಿಂಗ್ ಒಂದು ಟೈಮ್ ತಿಂತೀವಿ ಅಂದರೆ ಆಗಲ್ಲ. ಅದು ಮಾರ್ನಿಂಗ್ ಒಂಥರ ತಿಕ್ನೆಸ್ ಇರುತ್ತೆ, ಈವ್ನಿಂಗ್ ಅಷ್ಟರಲ್ಲೇ ಬೇರೆ ಥರ ತಿಕ್ನೆಸ್ ಆಗುತ್ತೆ ಈ ಥರ. ಬಟ್ ತಂಪು ಇವಾಗ ಸಮ್ಮರ್ಗೆ ಇದು ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಫ್ರೀಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಪಾತ್ರೆಲಿ ಮಾಡಿದೆ. ಆಲ್ಮೋಸ್ಟ್ ಖಾಲಿ ಆಯಿತು. ಪಲ್ಲವಿ ಇರೋಳು ನಮ್ಮ ಮನೆಗೆ ಬರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಮಾಡಿದೆ. ನೋಡಿದ್ರೆ ಅವ್ರು ಬರಲಿಲ್ಲ. ಸೊ ನಾವೇ ಎಕ್ಸ್ಟ್ರಾ ಒಂದು 2 ದಿನ ಇಟ್ಕೊಂಡು ತಿಂದ್ವಿ. ಇದು ಬಂದು ಒಂದು ನಿಮಿಷ ಹೇಳ್ತೀನಿ, ಏಲಕ್ಕಿ ಪುಡಿ. ಸೊ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಇದು ರೆಡಿನೇ ಸಿಗುತ್ತದೆ ಹೊರಗಡೆ, ಬಟ್ ನಾನೆಲ್ಲ ತೊಗೊಂಡಿಲ್ಲ. ಅಮ್ಮನೋ ಇಲ್ಲ ಅತ್ತೆನೂ ತೊಗೊಬಂದಿದ್ರು, ನಾನು ತೊಗೊಂಡು ಬಂದಿಲ್ಲ. ಸೊ ಇದು ಸ್ವಲ್ಪ ಬಾದಾಮ್ ಪುಡಿ, ಇದನ್ನೆಲ್ಲ ಹಾಕಿದ್ದೀನಿ. ಬಾದಾಮ್ ಪುಡಿ ಇನ್ನೂ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಯೆಲ್ಲೋ ಕಲರ್ ಕಸ್ಟರ್ಡ್ ಪೌಡ್ರ್ ಕಸ್ಟರ್ಡ್ ಅಲ್ಲ, ಇನ್ನೊಂದಿನ ಯೆಲ್ಲೋ ಕಲರ್ ಪೌಡ್ರ್ ಇರುತ್ತೆ, ಅದು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಪಾಯಸ. ಸೊ ನಾನು ಇಷ್ಟ ಆಗ್ತೆ. ಏನಿಲ್ಲ, ಹಾಲು ಕುದಿಯೋಕ್ಕಿಟ್ಟೆ. ನಾನು ಎದ್ದ ತಕ್ಷಣ ಫಸ್ಟು ಏನು ಸಬ್ಬಕ್ಕಿ ನೆನೆಸ್ಬಿಟ್ಟೆ. ತುಂಬ ಹೊತ್ತು ನೆನೆಸ್ಬಾರ್ದು, ಒಂಥರ ತುಂಬ ಇದಾಗೋಗುತ್ತೆ. ಒಂದು 2 ಅವರು ಸಬ್ಬಕ್ಕಿ ನೆನೆಸಿದೆ. 2 ಅವರ್ ಅಥವಾ 1.5 ಅವರ್ ನೆನೆಸಿದ್ರೆ ಸಾಕು. ಹಾಲು ಕುದಿಯೋಕೆ ಇಟ್ಬಿಟ್ಟು ಅದು ಒಂದು 10 ನಿಮಿಷ ಕುದಿದ್ಮೇಲೆ ಸಬ್ಬಕ್ಕಿ ಹಾಕ್ತೆ. ಸಬ್ಬಕ್ಕಿ ಜೊತೆ ಕುದಿದ್ಮೇಲೆ ಸಕ್ಕರೆ ಹಾಕಿ, ಏಲಕ್ಕಿ ಪುಡಿ ಹಾಕಿ, ಅದಾದಮೇಲೆ ಏಲಕ್ಕಿ ಪುಡಿ, ಬಾದಾಮ್ ಪುಡಿ ಇದೆಲ್ಲ ಆದಮೇಲೆ ಇನ್ನೊಂದು 5 ಮಿನಿಟ್ಸಲ್ಲಿ ಇಳಿಸ್ತೀರೋ ಟೈಮಲ್ಲಿ ಶಾವಿಗೆ ಹಾಕ್ತೆ. ಸೊ ಪಾಯಸ ರೆಡಿ ಆದಮೇಲೆ ಆಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಕೂಡ ಉದುರಿಸ್ದೆ. ಆಮೇಲೆ ಬೇಳೆ ರಸಂ ಮಾಡಿದೆ. ನೋಡಿ, ರೆಸಿಪಿ ಎಲ್ಲ ನೋಡಿಸಿಲ್ಲ. ಬೇಳೆ ರಸಂ ಮಾಡಿ ಆ ಕಡೆ ರೈಸ್ಗಿಟ್ಟೆ. ಅದಾದಮೇಲೆ ಆಲೂಗಡ್ಡೆದು ಮಾಡೋಣ ಅಂತಿದ್ದೀನಿ, ಅದು ಕೂಡ ಹೇಳ್ತೀನಿ. ನೋಡಿ ಪಾಯಸ ಹೇಗಾಗಿದೆ ಅಂತ ನೋಡಿಸ್ತೀನಿ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಹೀಗಿದ್ದರೆ ಪಾಯಸ ಆರಾಮಾಗಿ ತಿನ್ಬೋದು. ಇದು ಬಂದು ಬೆಳಗ್ಗೆ ನಾನು ಪಾಯಸ ಮಾಡಿ ಕರೆಕ್ಟಾಗಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಆಗಿದೆ. ಹಿಂಗಿರ್ಬೇಕು ತಿಕ್ನೆಸ್ಸು. ಈ ತಿಕ್ನೆಸ್ಸು ಈವ್ನಿಂಗ್ ಆಗ್ತಾ ಇನ್ನೂ ಚೇಂಜ್ ಆಗುತ್ತೆ. ಫುಲ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಡುತ್ತೆ. ಬೆಳಗ್ಗೆಗಂತೂ ಇದು ಫುಲ್ ರೈಸ್ ಥರ ಆಗೋಗುತ್ತೆ ಅನ್ನ ಮಾಡ್ದಂಗೆ. ಟಂಟಣಾನ್ ನೋಡಿ, ಇರು ಪಲಾವ್, ಆಮೇಲೆ ಇದು ಏನೋ ಪೊಟ್ಯಾಟೊ ಫ್ರೈ, ಅದು ತಿನ್ಬಾರ್ದು ಫಸ್ಟು. ಮೊಸರು ಬಜ್ಜಿ, ಆಮೇಲೆ ಪಾಯಸ. ನಾನೇ ತಿನ್ನಿಸ್ತೀನಿ, 1 ನಿಮಿಷ.
ಬರ್ಡೇಗೋಸ್ಕರ ಇವ್ರಿಗೆ ಯೂಶ್ವಲಿ ಪಾಯಸ ಇಷ್ಟ ಆಗಲ್ಲ, ಸ್ವೀಟೇ ಅಷ್ಟು ಇಷ್ಟ ಆಗಲ್ಲ, ಬಟ್ ಆದ್ರೂ ಸ್ವೀಟ್ ಮಾಡಲೇಬೇಕಲ್ವಾ, ಅದಕ್ಕೆ ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡಿದ್ದೀನಿ. ಹ್ಯಾಪಿ ಬರ್ಡೇ ರೀ. ನಿನ್ನ ಬಾಳು ಯಾವಾಗಲೂ ಸಿಹಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿ ಮಾಡಿದ್ದೀನಾ? ಹಾಯ್ ಸಾನಾ ಅವ್ರ ಮಾಮಂಗೆ ವಿಶ್ ಮಾಡೋಕ್ಕೆ ಅಂತ ಫೋನ್ ಮಾಡಿದ್ದೆ. ದೇವ್ರಿಗೆ ನಮಸ್ಕಾರ ಮಾಡ್ಕೊಬಿಡು. ನಿನ್ಗೇನು ಬೇಕು ಕೇಳ್ಕೊ, ಬರ್ತಡೇ ಏನೋ ಕೇಳ್ಕೊಂಡ್ರೆ ಆಗತ್ತಂತೆ. ಪ್ಲೀಸ್ ಕುಂಕುಮ ಹಾಕ್ತೀನಿ ಇರು. ಕೂಗಿದೈತು ಅಷ್ಟೇ. ಇದೆಲ್ಲ ನೋಡಿದ್ದೀವಿ ರೀ ನಾವು ಇದನ್ನ, ಬಟ್ ಒಳಗಡೆ ಬಂದಿಲ್ಲ ಅಷ್ಟೇ ಅಲ್ವಾ? ಇದು ಯಲ್ಲಮ್ಮ ತಾಯಿ ದೇವಸ್ಥಾನ, ಗುಣಶೀಲ ಹಾಸ್ಪಿಟ್ಲು ಬಿಟ್ಟು ಅದರ ಆಪೋಸಿಟೇ ಇದೆ, ರೋಡಲ್ಲಿ ಮಾರ್ಕೆಟ್ಗೆ ಹೋಗೋ ರೂಟಲ್ಲಿ. ಇದು ನಮ್ಮ ಅತ್ತೆ ಮನೆದೇವರು ಯಲ್ಲಮ್ಮ ತಾಯಿ. ಸೊ ನಾವು ಇದುವರೆಗೂ ಹೋಗೇ ಇಲ್ಲ, ನಮ್ಮ ರಿಲೇಷನಲ್ಲಿ ಒಬ್ಬರು ಹೋಗಿದ್ರಂತೆ. ಸೊ ಅದಕ್ಕೆ ಎಲ್ಲ ದೇವಸ್ಥಾನನೂ ಆದಷ್ಟು ಕ್ಯಾಚ್ ಮಾಡೋಣ, ನಮ್ಮ ನಿಯರ್ ಬೈ ಇರೋದು, ಸರಿ ಈ ಸಲ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಫಾರ್ ಸ್ಪೆಷಲ್ಲು ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ನಾನು ಫಸ್ಟು ಕೆಲ್ಸಕ್ಕೆ ಹೋಗ್ತಿರುವಾಗ ಕೂಲಾಗೆ ಕಾಮ್ ಆ್ಯಂಡ್ ಕೂಲಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದು ಹೋಗ್ತಾಯಿದ್ವಿ. ಬಟ್ ಈಗ ಕೆಲ್ಸಕ್ಕೆ ಹೋಗ್ತಿರೋ ಕಾರಣ ಎಲ್ಲೂ ಅಷ್ಟಾಗಿ ಹೋಗೋಕ್ಕಾಗ್ತಿಲ್ಲ. ಸೊ ಅಷ್ಟೇ, ಪ್ರಸಾದ ಕೊಟ್ಟಿದ್ದರು, ತಿಂದ್ಬಿಟ್ಟು ದೇವ್ರ ಆಶೀರ್ವಾದ ತೊಗೊಂಡು ಚಿಕ್ಕದಾಗಿ ಒಂದು ಸ್ಟೋರಿಗೆ ಹಾಕಿದ್ವಿ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ. ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದು ಬರ್ಡೇ ವ್ಲಾಗ್ ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2ನ ನೆಕ್ಸ್ಟ್ ಹಾಕ್ತೀನಿ. ಸೊ ಲೈಕ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.